ವೆಲ್ಕಮ್ ಟು ಅವರ್ ಚಾನಲ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಪುತ್ತೂರು ಜಾತ್ರೆಗೆ ಎಲ್ಲಿಗಂದರೆ ಪುತ್ತೂರು ಜಾತ್ರೆಗೆ ಹೋಗ್ತಿದ್ದೇವೆ. ಏನಿಲ್ಲ, ಶಾಪಿಂಗ್ ಏನಿಲ್ಲ, ಸ್ವಲ್ಪ ಜಸ್ಟ್ ನೋಡಿ ಬರುವ ಅಂತ ನಾನು ಇವತ್ತು ಹೋಗ್ತಿದ್ದೆ. ಅಂದರೆ ನಿನ್ನೆ ಎಲ್ಲ ಜಾತ್ರೆ ಎಲ್ಲ ಮುಗಿದಿದೆ. ಇವತ್ತು ಅಂತ ಜಲಕಕ್ಕೆ ಹೋಗೋದು ದೇವರು. ಸೊ ನಾವು ದೇವಸ್ಥಾನಕ್ಕೆ, ದೇವರು ಜಲಕಕ್ಕೆ ಹೋಗೋದು, ನಾವು ದೇವಸ್ಥಾನಕ್ಕೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಬನ್ನಿ ಜಾತ್ರೆಯಲ್ಲಿ ಏನೆಲ್ಲ ಆಗ್ತದೆ ನೋಡಿ. ಓಕೆ, ನನ್ನ ಔಟ್ಫಿಟ್ ಹೇಗೆ ಉಂಟಂತ ತೋರಿಸ್ಲಿಕ್ಕಲ್ಲ, ತೋರಿಸ್ತೇನೆ ನೋಡಿ. ಇದು ನನ್ನ ಔಟ್ಫಿಟ್ ನೋಡಿ. ಟಾಪ್ ಫುಲ್ಲು ಇದರಲ್ಲಿ, ಇದು ಯಾವುದು ಸಮುದ್ರ, ಬ್ಲೂ ಕಲರ್ ಸಮುದ್ರ. ಇದು ಸ್ಟಾರ್ ಇದಂತ ಹೇಳ್ತಾರಲ್ಲ, ಎಂತ ಸ್ಟಾರ್ ಫಿಶ್. ಇದು ಪ್ರಾನ್ಸ್ ಎಲ್ಲ ಉಂಟು. ಶಂಖ ಉಂಟು, ಇಷ್ಟು ವೆರೈಟಿ ಉಂಟು ಇದರಲ್ಲಿ ನೋಡಿ. ಚೆನ್ನಾಗುಂಟಾ ಔಟ್ಫಿಟ್ ಇವತ್ತು? ನಾನು ಹೇರ್ ಟೈ ಮಾಡ್ತೇನೆ ಮತ್ತೆ ಓಕೆ. ಮೂಲತಃ ಯಾಕೆರೆ ಚೋಟೋ ಏಪಲು ಕುಲ್ಲು ಜೀಸುಲೆ ಆಯ್ತಾ ಕುಲ್ಲುನ ಇಲ್ಲ ಕುಟ್ಟಿ ಅರಟೆ ಚೂರು ತುಂಬಲೆ ಪಾರ್ಸಲ್ ಬಂದಿದೆ ಅಮೆಝಾನ್, ತೋರಿಸ್ತಾನೆ. ಬಲೆ ಇದು ಬಾ ಏ ಡ್ರೈವರ್. ತಿನ್ಬೋದಲ್ಲ ಡ್ರೈವರ್, ಸರಿ ಡ್ರೈವರ್. ಕೇಳ್ತಾ ನೋಡಿ, ಇದೊಂದು ಅಮೆಝಾನ್ ಪಾರ್ಸಲ್ ಬಂದಿದೆ. ಹಾಗೆ ಮಾಡಿ ನೋಡಿ, ಇದೊಂದು ಸ್ಟಾರ್. ಎಂತಾದ್ರೆ ಎಲ್ಲಿ ಉಂಟಲ್ಲ ಹೇಳಿ, ಹೇಳಿ. ತೋರಿಸ್ತೆ. ಆಮ್ಲೆಟ್ಗೆ ಎಷ್ಟು? ಆಮ್ಲೆಟಾ? ಹೌದೌದು ನೋಡಿ, ಈ ಥರ ಚೆನ್ನಾಗುಂಟಲ್ಲ. ಇಲ್ಲಿ ಓಪನ್ ಆಗಿ ತಲೆ ಮೇಲೆ ಹಾಕಿ, ಇದು ಸ್ಲೀವ್ಲೆಸ್ ಎಲ್ಲ ಹಾಕ್ತೇವಲ್ಲ, ಆಗ ಸೂಪರ್ ಕಾಣ್ತದೆ. ಕ್ವಾಲಿಟಿ ಎಲ್ಲ ಸೂಪರ್ ಉಂಟು. ಓಕೆ,
ಆ್ಯಕ್ಚುಲಿ. ಮಲಗೀಗ ಫುಲ್ಲು ತಲೆನೋವು. ಪುತ್ತೂರಿಗೆ ಯಾಕಂದರೆ ಒಂದು ಎಂಥ ಸೆಕೆಂಡ್ ಹ್ಯಾಂಡ್ ಗೂಡುಂಟಲ್ಲ, ಗೂಡು ಸಿಗ್ತದಂಥದ್ದು ಎಲ್ಲಿ ಈ ನಾವು ಉಪ್ಪಿನಂಗಡಿ ಹೋಗ್ತೇವಲ್ಲ ಆ ರೋಡಲ್ಲಿ ಸಿಗ್ತದಂತೆ. ಸೊ ಅಲ್ಲಿಗೆ ಒಂದು ಸಲ ಹೋಗಿ ಬರುವ ಇದ್ರೆ ಸಾಕು. ಫಸ್ಟ್ ಸ್ಟ್ಯಾಂಡ್ ಎಲ್ಲ ಬೇಡ, ಯಾಕೆ ನಾಯಿದು ಗೂಡು, ಯಾಕಂದರೆ ನಾವು ಗೂಡಲ್ಲಿ ಹಾಕಲ್ಲ ಅದನ್ನು. ಯಾರಾದರೂ ಗೆಸ್ಟ್ಗಳು ಬರುವಾಗೆಲ್ಲ ಕಿರಿಕಿರಿ ಆಗ್ತದಲ್ಲ, ಅದಕ್ಕೋಸ್ಕರ ನಾವು ಹೋಗೋದು. ಅದಕ್ಕೆ ನೋಡೋ ಅಂತ ಹೋಗುದು. ಈಗ ಸಿಕ್ಕಿದರೆ ಸಾಕು. ಮಾರ್ನಿಂಗ್ ಆಫೀಸ್ ಡ್ರೆಸ್ಸಲ್ಲೇ, ಪಾರ್ಕೋಟೆ ಡ್ರೆಸ್ಸಲ್ಲೇ ಇದ್ದೇನೆ. ಓಕೆ, ಹೋಗಿ ಆದಮೇಲೆ ಸಿಗ್ತೇನೆ. ಎಷ್ಟು ದೊಡ್ಡ ಶಾಪ್ ಅಂತ ನೋಡ. ಗುಜಿರಿ ಶಾಪ್. ಗುಜಿರಿಯಾ? ಹೋಲ್ಸೇಲ್ ಶಾಪ್ ಅಲ್ಲ ಅಲ್ವಾ ಗಂಡ? ಕಣನಿ ಹೋಲ್ಸೇಲ್ ಶಾಪ ಗುಜಿರಿ ಶಾಪ? ಓಕೆ ನೋಡ. ನೀವು ಗುಜಿರಿ ಆದರೆ ನಾನು ಕೂಡ ಗುಜಿರಿ. ಓಕೆ ನೋಡ. ನಾನು ಬರಲಿ. ನಾನು ಪ್ರೋ ಮ್ಯಾಕ್ಸಲ್ಲಿ 17 ಪ್ರೋ ಮ್ಯಾಕ್ಸಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಫುಲ್ ಕ್ಲಾರಿಟಿ ಇದು ನಾನು ತಗೊಳ್ತೇನೆ. ನನಗೊಂದು 10 ವರ್ಷ ಬರ್ಬೋದು ವಿಡಿಯೋ ಮಾಡಿ. ನಾನು ಜಸ್ಟ್ ವಿಡಿಯೋ ಮಾಡೋದು ಮಾತ್ರ ಅಲ್ಲ ನೋಡ. ಇವತ್ತು ಇದರಲ್ಲೇ ಶೂಟ್ ಮಾಡ್ತೇನೆ. ಹಾಂ ನೋಡ ಎಷ್ಟು ಕ್ಲಾರಿಟಿ ಎಲ್ಲ ಸಿಗ್ತದೆ ಅಂತ. ಓಕೆ ಅಲ್ವಾ? ಬನ್ನಿ. ಪುತ್ತೂರು ಜಾತ್ರೆ ಇವತ್ತು ಕೂಡ ನಾವು ಎಂಥದಕ್ಕೋ ಬಂದದ್ದು, ಎಂಥದೋ ಆಯ್ತು, ಎಂಥದೋ ಮಾಡಿದ್ವಿ. ಬಂದದ್ದು ನಾಯಿದು ಗುಡಿಗೆ. ಒಂದು ಸೈಡಲ್ಲಿ ಪಾನಿಪುರಿ ಆಯ್ತು. ಆದ್ಮೇಲೆ ರಿಲಯನ್ಸ್ಗೆ ಬಂದು ಇರೊಂದು ಸಲ ಪಾನಿಪುರಿ ಶಾಪಿಂಗ್. ಎಷ್ಟಾಯ್ತು ಶಾಪಿಂಗ್ ಅಂದರೆ ಮನೆಗೆ ಗ್ರೋಸರೀಸ್ ಎಲ್ಲ. ಅದನ್ನ ಮಂತೆಂದಿಂಗ್ ಪೊಡಿಯಂಡೆ. ಓಕೆ, ಇನ್ನು ಮನೆಯ ಕಡೆಗೆ ನಮ್ಮ ಪಯಣ ಆಯ್ತು. ಹೊಟ್ಟೆ ಫುಲ್ ಆಯ್ತು. ಈಗ ಹೋಗಿ ಮಲಗುದು. ಇವತ್ತು ಚಿಕ್ಕ ಪಾರ್ಟಿ, ಖರ್ಚಿಲ್ಲದ ಪಾರ್ಟಿ. ಅಲ್ಲ, ಧರ್ಮ ಅಲ್ಲ. 1000 ಆಗುದು 100 ರೂಪಾಯಿಯಲ್ಲಿ ಅಷ್ಟೇ. ನನಗೆ ಅಷ್ಟು ಕೊಟ್ಟರೆ ಸಾಕು. ನನಗೆ ಗೋಲ್ಗಪ್ಪ ಕೊಟ್ಟರೆ ಸಾಕು, ಹೈಜೀನ್ ಗೋಲ್ಗಪ್ಪ ಕೊಟ್ಟರೆ ಸಾಕು ಅಷ್ಟು. ಮತ್ತೆ ಯಾವ ಟ್ರೀಟ್ ಬೇಡ. ಓಕೆ, ಇನ್ನು ಮನೆಯಲ್ಲಿ ಸಿಗ್ತೇನೆ. ನೋಡ ಎಂತ ಆಗ್ತದೆ ಅಂತ. ಬೆಳಗಿನ ಬರ್ತ್ಡೇ ಸರ್ಪ್ರೈಸ್ ಕೊರಕ. ಕೋಡೆ ರತ್ತ ಕೊರ್ರೆ ಹ್ಯಾಪಿ ಬರ್ತ್ಡೇ. ಧನ್ಯವಾದಗಳು, ಶುಕ್ರಿಯಾ. ಚಾಕ್ಲೇಟ್ ನನಗೆ ಚಾಕ್ಲೇಟ್ ಕೊಡುದು, ಇವರೇ ಮತ್ತೆ ತಿನ್ನುದು. ರೋಸ್ಟೆಡ್ ಆಲ್ಮಂಡ್, ಡೈರಿ ಸಿಲ್ಕ್. ಯು ಮೆಲ್ಟ್ ಮೈ ಹಾರ್ಟ್. ಇವತ್ತು ನನ್ನದು ಬರ್ತ್ಡೇ. ಕಟ್ ಮಾಡೋದು ಇದರಲ್ಲಿ, ಯಾವುದು, ಬೀಟ್ರೂಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಕಂಡನಿ.
ಬೇಕಾ? ಥ್ಯಾಂಕ್ ಯು ಕಂಡನಿ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹನಿ ಹನಿ ಬನಿ, ಹನಿ ಹನಿ ಬನಿ. ಸರ್ಪ್ರೈಸ್. ನಾನು ನಿನ್ನೆ ಆ್ಯಕ್ಚುಲಿ ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಿನ್ನೆ ನೈಟ್ ಕೊಡ್ತಾರಂತ. ಬಟ್ 12 ಗಂಟೆಗೆ ಹೇಳುವಾಗ ಇವರು ಗೊರಕೆ ಹೊಡಿತಾ ಇದ್ರು. ಗೊತ್ತಾಯಿತು ಇದು ಸರ್ಪ್ರೈಸ್ ಇಲ್ಲ ಅಂತ. ಮತ್ತೆ ಎಂತ ಮಾಡೋದು, ಕೊಡ್ತಾರಂತ ಗೊತ್ತಿತ್ತು, ಒಂದು ಹಿಂಟ್. ಅದಕ್ಕೆ ನಾನು ಸುಮ್ಮನೆ ಇದ್ದೆ ನೋಡ ಯಾವಾಗ ಅಂತ. ಈಗ ಬಂತು ನೋಡಿ ಸರ್ಪ್ರೈಸ್. ಎಲ್ಲ ಕಸ್ಟಮೈಸ್ ಮಾಡಿ ಕೇಕ್ ಎಲ್ಲ ಕೊಡ್ತಿದ್ದೆ ಅವರಿಗೆ ಬರ್ತ್ಡೇಗೆ. ಎಂತ ಹೇಳೋದಿಲ್ಲ? ಆಯ್ ಎಂತಾದ್ರೂ ಹೇಳಿ. ಯಾರ ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಲವ್ ಈಸ್ ಇಂಪಾರ್ಟೆಂಟ್. ಯುನೋ, ಮನಿ ಹೋಗ್ತದೆ ಬರ್ತದೆ, ಆದರೆ ಬೇರೆ ಎಂತಾದ್ರೂ ಹೋಗ್ತದೆ ಬರ್ತದಾ? ನಾನು ಕೊಡ್ತಿರ್ಲಿಲ್ವಾ ಹೇಳಿ? ಎಂತ ಸರ್ಪ್ರೈಸ್ 12 ಗಂಟೆಗೆ. ನಾನು ವರ್ಷಲು 12 ಗಂಟೆಗೆ ಇವರಿಗೆ ಸರ್ಪ್ರೈಸ್ ಇಟ್ಟು ವರ್ಷಲು ಕೊಡ್ತಿದ್ದೆ, ಗೊತ್ತುಂಟಾ? ಎಷ್ಟು ವರ್ಷ? 2 ವರ್ಷ, ಇದು 3ನೇ ವರ್ಷ. ಓಕೆ, ಇನ್ನು ಸುರಾಯ್ತು. ಇಲ್ಲಿ ಒಂದು ನೋಡಿ, ಪೆನ್ ಹಾಕ್ಬೇಕು. ನಾವು ಫಿಶ್ ಫ್ರೈ ಮಾಡುವ ಇವತ್ತು. ಸ್ವಲ್ಪ ಅದು ಸಾಕಾಗ್ತದೆ. ಆಗ್ಬಾರ್ದು. ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಶಡ 1.5 ಸ್ಪೂನು ಮೆಣಸಿನ ಹುಡಿ ಹಾಕಿದೆ. ಮತ್ತೆ ಸೊಪ್ಪು, ಬೇಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು, ಚೆಂದ ಮಿಕ್ಸ್ ಮಾಡಿ. ಓಕೆ, ಈಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಉಪ್ಪುಳಿ. ಇದಕ್ಕೆ ಈ ಫಿಶ್ ಫ್ರೈಗೆ ಟರ್ಮರಿಕ್, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೈಮ್ ಅಷ್ಟು ಹಾಕಿದೆ. ಸ್ವಲ್ಪ ಸಾಲ್ಟ್ ಹಾಕೋ. ಎಷ್ಟು ಮೀನು ಬೇಕು ಅದನ್ನೊಂದೊಂದೇ ಹಾಕುವ. ಫ್ರಿಜ್ಜಲ್ಲಿ ಇಡುವ. ಓಕೆ, ಈಗ ಸ್ವಲ್ಪ ಫ್ರೈ ಆಗ್ತಾ ಬರಲಿ. ಓಕೆ, ಇದನ್ನೀಗ ಟರ್ನ್ ಮಾಡುವ. ಓಕೆ, ಇದನ್ನೆಲ್ಲ ಈಗ ಇಲ್ಲಿಗೆ ರಾಶಿ ಮಾಡುವ. ಓಕೆ ಫ್ರೆಂಡ್ಸ್, ಫಿಶ್ ಫ್ರೈ ಆಯಿತು. ಇನ್ನು ಊಟ ಮಾಡೋದು. ಊಟ ಇವರಿಗೆ ಯಾರಿಗೆ, ನಮ್ಮ ಚೋಟು ಬ್ರೌನಿಗಳಿಗೆ ಊಟಕ್ಕೆ ಇಟ್ಟಿದ್ದಾನೆ. ಇಲ್ಲಿ ತೋರಿಸ್ತೇನೆ. ಚೋಟು ಮತ್ತು ಬ್ರೌನಿಗೆ ಮೀನು ಫ್ರೈ.
ನಂದು ಮೀನು ಫ್ರೈ ಆಗಿದೆ ಅಲ್ಲ, ಫಿಶ್ ತವಾ ಫ್ರೈ ಈ ಥರ ಮಾಡಿ. ಆ್ಯಕ್ಚುಲಿ ಇದು ಈಸಿ ಮೆಥಡ್, ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಇಲ್ಲಿ ನಮ್ಮ ಇಬ್ಬರು ಚೋಟು ಡುಮ್ಮ ಕೂತಿದ್ದಾರೆ. ಇದು ಊಟಕ್ಕೋಸ್ಕರ ಕಾಯ್ತಾ ಉಂಟು. ಊಟ ನಿನ್ನೆಯಿಂದ ಹುಷಾರಿರಲಿಲ್ಲ ಈ ಜನಕ್ಕೆ ಅಲ್ವನ ಚೋಟು? ಫುಲ್ಲು ಲೂಸ್ ಮೋಷನ್ ಮತ್ತು ವಾಮಿಟಿಂಗ್, ಡ್ರೌಸಿ ಆಗಿತ್ತು, ಡ್ರೌಸಿ. ಈಗ ಓಕೆ. ಅದಕ್ಕೆ ಇದು ಇದರದ್ದೇ ಸಾಮ್ರಾಜ್ಯ, ಇದಕ್ಕೆ ಯಾರು ಬೇಡ ಅಲ್ವನಾ? ಮಂಗೂಸ್ ನಮ್ಮ ಕ್ಯೂಟಿ, ಇದು ಕ್ಯೂಟಿ ಇಲ್ಲ ಕ್ಯೂಟಿ ಉಪದ್ರ. ಇನ್ನು ನಾನು ನಾಳೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೋಡಿ